ನಾನು KPCC ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. ನನಗೆ 2 ಸಲ ನನಗೆ ಅವಕಾಶ ಕೊಟ್ಟಿದ್ದರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಿಲ್ಲ. 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು KPCC ಅಧ್ಯಕ್ಷ ಆಗಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಅಥವಾ ನಾವೇನೇ ನಿಮ್ಮ ಮುಂದೆ ಮೀಡಿಯಾದ ಮುಂದುವರಿ KPCC ಅಧ್ಯಕ್ಷ ಹಾಕಿವ ನಿಮ್ಮ ಮುಂದೆ ಹೇಳಿದ್ರೆ ನಮ್ಗೇನು ಹೇಳಬೇಕಾಗಿತ್ತು ನಮ್ಮ ಹೈಕಮಾಂಡ್ ಮುಂದೆ ಹೇಳ್ತೀವಿ. ನಿಮ್ಮ ಮುಂದೆ ಹೇಳಿದ್ರೆ ಏನು ಪ್ರಯೋಜನ ಅದದು? ಹಾಂ, ಯಾರು ಅದೇನದು ಕಾಂಗ್ರೆಸ್ ಪಕ್ಷ ನಾವು ಅಲ್ಲಿ ನಮ್ಮ ಹಿರಿಯರೇನು ಚರ್ಚೆ ಮಾಡ್ತೀವಿ, ಅವಾಗ ನಮಗೇನು ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿರ್ತೀವಿ. ಸರ್, ಕಳೆದ ಸರಿ ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ, ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನನ್ನ ನೇತೃತ್ವದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ. ತಾವು ಸಹಿತ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ ನೋಡಿ, ಅವ್ರು ಹೇಳಿದ್ರು ಅವ್ರ ನೇತೃತ್ವದವರು KPCC ಪಕ್ಷಕ್ಕೆ ಯಾರು ಸುಪ್ರೀಮೋ ಅಧ್ಯಕ್ಷರು, ಸರ್ಕಾರಕ್ಕೆ ಯಾರು ಸುಪ್ರೀಮೋ ಮುಖ್ಯಮಂತ್ರಿಗಳು. ಹಾಗೆ ನನ್ನ ನೇತೃತ್ವದಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ನೀವು ಕಲ್ಪಿಸೋದು ಆ ರೀತಿ ಅಲ್ಲ. KPCC ಅಧ್ಯಕ್ಷನಾಗಿ ನನ್ನ ನೇತೃತ್ವ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಅನೇಕ ಮಂದಿ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಬೂತ್ ಲೆವೆಲ್ ಹಿಡ್ಕೊಂಡು ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ದುಡ್ದಂತನ ಮತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ. DK ಶಿವಕುಮಾರ್ ಅವರು ಹೇಳುವ ಅರ್ಥ ಏನು? ನಾನು KPCC ಅಧ್ಯಕ್ಷನ ಮ್ಯಾಗ ಪಕ್ಷದ ಮುಖಂಡವರು ಹೆಡ್ಡು. ನಾವು ಹಿಂದೆ ಹೇಳ್ತೀವಲ್ಲ, ವೀರೇಂದ್ರ ಪಾಟೀಲ್ ಹಿಂದೆ ಅಧ್ಯಕ್ಷರು. ವೀರೇಂದ್ರ ಪಾಟೀಲ್ ಅಧ್ಯಕ್ಷ ಆದಲ್ಲ 178 ಸೀಟ್ ಬಂದಿದ್ದೀವಿ. ಹಿಂದೆ 13ರಲ್ಲಿ ಪರಮೇಶ್ವರ್ ಅವರು ಪ್ರೆಸಿಡೆಂಟ್ ಇದ್ದರು. ಅವರು ಅಧ್ಯಕ್ಷರ ಪಕ್ಷಕ್ಕೆ ಅಧ್ಯಕ್ಷರು, ಮುಖ್ಯಸ್ಥರು ಯಾರು? KPCC ಪ್ರೆಸಿಡೆಂಟರು. ಸರ್ಕಾರಕ್ಕೆ ಮುಖ್ಯಸ್ಥರು ಮುಖ್ಯಮಂತ್ರಿಗಳು. ಆ ಅರ್ಥದಿಂದ ಹೇಳಿದ್ದಾರೆ. ನೀವು ಅರ್ಥಕ್ಕೆ ಅನರ್ಥ ಮಾಡುವುದೇ ನಿಮ್ಮ ಕೆಲಸ. ಎರಡು ಗೆಲ್ತೀವಿ ನಾವು, ಅದ್ರಾಗೇನದ